ತಚ್ಚಕ್ಷುರ್ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತ್ ಪಶ್ಯೇಮ ಶರದಶತಂ. ಇದು ಮುಂದಿನ ಮಂತ್ರ. ಚಕ್ಷು ನಮ್ಮೆಲ್ಲರ ಚಕ್ಷುರೇಂದ್ರಿಯಕ್ಕೆ ಅಭಿಮಾನಿಯಾದ ಸೂರ್ಯ, ದೇವಹಿತಂ ಎಲ್ಲ ದೇವತೆಗಳಿಗೂ ಹಿತಕರ. ಭಗವಂತನಿಗೆ ಅದೇ ಶಬ್ದ ಅನ್ವಿತ ಆಗುವಾಗ ನಮ್ಮ ಚಕ್ಷು ನಮಗೆಲ್ಲರಿಗೂ ಜ್ಞಾನದಾಯಕ. ದೇವಹಿತ ಎಲ್ಲ ದೇವತೆಗಳಿಗೂ ಈತನೇ ಹಿತಕರ. ಶುಕ್ರ ಅಂದರೆ ದೋಷರಹಿತ. ಅಂಥ ಸೂರ್ಯಮಂಡಲಸ್ಥ ಭಗವಂತ ಪುರಸ್ತಾತ್ ನಮ್ಮ ಕಣ್ಣೆದುರಿಗೆ ಉಚ್ಚರತ್ ಮೇಲೆ ಎದ್ದು ಬರ್ತಾ ಇದ್ದಾನೆ, ಆಕಾಶದಲ್ಲಿ ಮೇಲೆ ಏರಿ ಬರ್ತಾ ಇದ್ದಾನೆ. ಶುಕ್ರ ಅಂತ ಭಗವಂತನಿಗೆ ವಿಶೇಷಣ. ಪಶ್ಯೇಮ ಶರದಶತಂ, ಮುಂದೆ ನಾವೇನ್ ಮಾಡಬೇಕು? 100 ವರ್ಷ ಕಾಲ ಆತನನ್ನು ನಾವು ನೋಡೋಣ. ಜೀವೇಮ ಶರದಶತಂ, ಅದಕ್ಕಾಗಿ 100 ವರ್ಷ ನೋಡಬೇಕಾದ್ರೆ 100 ವರ್ಷ ನಾವು ಬದುಕಬೇಕು. ಇಲ್ಲಿ 100 ಅನ್ನೋದು ದೀರ್ಘಕಾಲ ಅಂತಾನೆ ಅರ್ಥ. ನಂದಾಮ ಶರದಶತಂ, 100 ವರ್ಷ ಆನಂದಿಸೋಣ, ಸುಖ ಪಡೋಣ. ನಂದಾಮ ಮೋದಾಮ ಅಂತ ಎರಡಿದೆ. ವೈಷಯಿಕ ಸುಖವನ್ನು ಅನುಭವಿಸೋಣ, ಶಾಸ್ತ್ರಜನ್ಯವಾದಂತಹ ಸುಖವನ್ನು ಕೂಡ ಅನುಭವಿಸೋಣ. ಮುಂದೆ ಭವಾಮ ಶರದಶತಂ ಶೃಣವಾಮ ಶರದಶತಂ. ಭವಾಮ ಅಂದ್ರೆ ಇರೋಣ, 100 ವರ್ಷ ಇರೋಣ. ಇರುವುದು ಅಂತ ಹಿಂದೆ ಜೀವನ ಅಂತ ಬಂತಲ್ಲ, ಇದ್ಯಾಕೆ ಅಂದ್ರೆ 100 ವರ್ಷ ಗುರುಕುಲದಲ್ಲಿ ಇರೋಣ. ಶೃಣವಾಮ ಶರದಶತಂ, ಗುರುಕುಲದಲ್ಲಿದ್ದಾಗ 100 ವರ್ಷ ಕೇಳಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. 100 ವರ್ಷಗಳ ಕಾಲ ದೀರ್ಘವಾದ ಶ್ರವಣವನ್ನು ಮಾಡೋಣ. ಪ್ರಬ್ರವಾಮ ಶರದಶತಂ, ಆಮೇಲೆ ಶಿಷ್ಯರಿಗೆ ಪಾಠ ಪ್ರವಚನ ಮಾಡೋಣ. ಬಹಳ ಸ್ವಾರಸ್ಯವಾದ ಸಂಗತಿ. ಮೊದಲು ಪಾಠ ಪ್ರವಚನ ಮಾಡೋಣ ಅಂತ ಹೇಳಲಿಲ್ಲ ಅವರು. ಮೊದಲು ದೀರ್ಘವಾದ ಶ್ರವಣ ಮಾಡೋಣ. ಅದಾದ್ಮೇಲೆ ಸ್ವಲ್ಪ ಏನಾದರೂ ತಿಳಿಯಿತು ಅಂತ ಗುರುಗಳು ಒಪ್ಪಿದರೆ ಆಮೇಲೆ 100 ವರ್ಷ ಪಾಠ ಪ್ರವಚನ ಮಾಡೋಣ. ನಮ್ಮ ಧ್ಯೇಯ ಇವೆ, ನಮ್ಮ ಧ್ಯೇಯ ವಾಕ್ಯಗಳಿವು. 100 ವರ್ಷಗಳ ಕಾಲ ನಾವೆಲ್ಲರೂ ಶ್ರವಣ ಮಾಡ್ತಾನೆ ಇರೋಣ. ಇನ್ನೊಬ್ಬರಿಗೆ ಪ್ರವಚನ ಮಾಡಿದಾಗ ಅದು ಕೂಡ ನಮಗೆ ನಾವು ಹೇಳಿಕೊಳ್ಳುವಂತಹ ಒಂದು ಶ್ರವಣವೇ ಅದು. ಅಜಿತಾಸ್ಯಾಮ ಶರದಶತಂ, ಕಾಮಕ್ರೋಧಾದಿ ದೋಷಗಳೇನಿವೆ ಅವುಗಳಿಗೆ ನಾವು ಎಂದೂ ಜಿತರಾಗುವುದು ಬೇಡ, ಅಜಿತರಾಗಿರೋಣ. ಮತ್ತೆ ಜೋಕ್ಚ ಸೂರ್ಯಂ ದೃಶೆ, ನಾವು ಜೋಕ್ ಅಂದ್ರೆ ದೀರ್ಘಕಾಲ ಎಂದೆಂದಿಗೂ ಸೂರ್ಯಂ ಭಗವಂತನನ್ನ ದೃಶೆ ನೋಡೋಣ. ಇಲ್ಲಿಗೆ ಈ ಮಂತ್ರದ ವ್ಯಾಖ್ಯಾನ ಸಮಾಪ್ತವಾಗಿದೆ.